ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚು ಆಗಿರುವುದರಿಂದ ಜನರಲ್ಲಿ ಆತಂಕ ಮೂಡಿಸಿದೆ. ಕರಾವಳಿ ಹಾಗೂ ಉತ್ತರ ಕರ್ನಾಟಕದಲ್ಲಿ 39ರಿಂದ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ತಲುಪಿದೆ. ತುಂಬ ಬಿಸಿಲು ಇರುವುದರಿಂದ ಆರೋಗ್ಯದ ಸಮಸ್ಯೆ ಹೆಚ್ಚು ಆಗುತ್ತಿದೆ. ಮಕ್ಕಳು ಹಾಗೂ ವಯಸ್ಸಾದವರಿಗೆ ಚರ್ಮ ಅಲರ್ಜಿಗಳು ಕಾಣುತ್ತಿವೆ. ಈ ಸಮಯದಲ್ಲಿ ಹೆಚ್ಚು ನೀರು ಕುಡಿಯಬೇಕು. ಕಲ್ಲಂಗಡಿ, ಖರ್ಬೂಜ, ಕಿತ್ತಳೆ, ದ್ರಾಕ್ಷಿ, ನಿಂಬೆ ಪಾನಕ, ಮಜ್ಜಿಗೆ, ಸೌತೆಕಾಯಿ, ಎಳನೀರು, ಅನಾನಸ್, ನೀರಿನ ಅಂಶ ಇರುವ ಫಲಗಳು ತಿನ್ನಬೇಕು. ತಿಳಿ ಬಣ್ಣದ ಕಾಟನ್ ಬಟ್ಟೆ ಧರಿಸಬೇಕು. ಬಾಟಲುಗಳ ತಂಪು ಪಾನೀಯ ಅಂದರೆ ಕೋಕೋ-ಕೋಲಾ, ಮಿರಿಂಡಾ ಇಂತಹವು ಕುಡಿಯಬಾರದು. ತುಂಬ ಸುಸ್ತಾದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಹೊರಗೆ ಹೋಗುವಾಗ ಛತ್ರಿ, ಟೋಪಿ, ಕನ್ನಡಕ ಬಳಸಬೇಕು. ಹೊರಗಿನ ಆಹಾರ ಅಂದರೆ ಫಾಸ್ಟ್ ಫುಡ್ ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ. ಬೆವರು ಜಾಸ್ತಿ ಆದ ಹಾಗೆ ರೋಗಗಳಿಗೂ ದಾರಿ ಮಾಡುತ್ತವೆ. ಸ್ವಚ್ಛತೆ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು. ಬೆವರು ಇರುವ ಬಟ್ಟೆಗಳು ನೀರಿನಿಂದ ತೊಳೆದು ಒಣಗಿಸಿ ಧರಿಸಬೇಕು. ಊಟ ಮಾಡುವ ಮುನ್ನ ಮನೆಯೊಳಗೆ ಬಂದ ತಕ್ಷಣ ಸಾಬೂನಿನಿಂದ ಕೈ ತೊಳೆದುಕೊಳ್ಳಬೇಕು. ಬಿಸಿಲಿನ ತಾಪಕ್ಕೆ ಆಹಾರ ಬೇಗ ಕೆಡುತ್ತದೆ. ಹಳಸಿದ ಆಹಾರ ತಿನ್ನಬಾರದು. ದಿನದಲ್ಲಿ ತಣ್ಣೀರಿನ ಬಟ್ಟೆಯಿಂದ ಮೈ ಒರೆಸಿಕೊಳ್ಳಬೇಕು. ಪಕ್ಷಿಗಳಿಗೂ ಪ್ರಾಣಿಗಳಿಗೂ ನೀರಿನ ವ್ಯವಸ್ಥೆ ಮಾಡಬೇಕು. ಜನರು ಅರಿಯಬೇಕು. ಬಂಧುಗಳೇ, ಲೈಕ್, ಶೇರ್, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.